ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಶ್ರೀ ಉದ್ಧವ ಉವಾಚ. ಗುಣೇಶು ವರ್ತಮಾನೋಪಿ ದೇಹೇಶು ನ ಅಪಾವೃತಃ ಗುಣೈನ ಬದ್ಯತೆ ಅದೇಹಿ ಬದ್ಯತೆ ವಾ ಕಥಂ ವಿಭೋ. ಬದ್ಧ ಮತ್ತು ಮುಕ್ತರ ಬಗ್ಗೆ ಭಗವಂತನಿಂದ ಅರಿವನ್ನು ಪಡೆಯುವ ಸಂದರ್ಭದಲ್ಲಿ ಶ್ರೀ ಉದ್ಧವರು ಭಗವಂತನನ್ನು ನೋಡಿ ಕೇಳ್ತಾ ಇದ್ದಾರೆ. ಪರಮಾತ್ಮ ಜೀವದ ದೇಹದೊಳಗಿರುವಂತಹ ಪ್ರಯುಕ್ತ ಅವನು ಅನಪಾವೃತ ಅಂತ, ಅವನು ಆವರಣರಹಿತನಾದವ. ದೇವರಿಗೆ ಆವರಣ ಇಲ್ಲ, ದೇಹವೆಂಬ ಆವರಣ ಇದೆ. ಇದ್ದರೂ ಕೂಡ ಅವನಿಗೆ ಸ್ವತಃ ಅದೇಹ, ದೇಹರಹಿತ ಅಂತ ಹೇಳ್ತಾ ಇದ್ದೀಯ. ನೋಡುವಾಗ ದೇಹದಿಂದ ಉಂಟಾಗುವಂತಹ ಕಾಮಕ್ರೋಧಾದಿಗಳಿಂದ ಮತ್ತು ವಿಷಯ ಭೋಗಗಳಿಂದ ಜೀವನ ಜೊತೆ ಇರುವ ಭಗವಂತನೂ ಕೂಡ ಅವುಗಳಿಂದ ಯುಕ್ತನಾಗಿರುವ ಹಾಗೆ ಕಾಣ್ತಾನೆ. ಜೀವರ ಜೊತೆಗಿರುವ ಭಗವಂತ ಎಲ್ಲಿ ದೇಹದ ಒಳಗೆ ಜೀವ ಇದ್ದಾನೋ ಅಲ್ಲಿಯೇ ಭಗವಂತನೂ ಇದ್ದಾನೆ.
ಅಂತಹ ಭಗವಂತ ಗುಣಗಳಿಂದ ಬದ್ಧನೋ ಅಥವಾ ಬದ್ಧನಲ್ಲವೋ ಅಂತ ಕೇಳ್ತಾ ಇದ್ದಾನೆ. ಅವನು ಬದ್ಧ ಅಲ್ಲ ಅನ್ನೋದಾದರೆ ಕಾಮಾದಿಗಳಿಂದ ಯುಕ್ತನಾದಂತೆ ಕಾಣ್ತಾನಲ್ಲ, ಇದು ಹೇಗೆ ಸಾಧ್ಯ? ಇನ್ನು ಬದ್ಧ ಅಂತ ಅಂದರೆ ದೇಹ ಇರಬೇಕಲ್ಲ, ಬದ್ಧ ಆದರೆ ದೇಹ ಇರಬೇಕು. ಬದ್ಧ ಅಲ್ಲ ಅಂತಾದರೆ ಕಾಮಾದಿಗಳಿಂದ ಯುಕ್ತನಾಗಿರಬಾರ್ದು. ಯುಕ್ತನಾಗಿದ್ದಾನೆ, ಬದ್ಧ ಅಲ್ಲ ಅಂತ್ಯ. ದೇಹ ಇದೆ, ಅವನಿಗೆ ಬದ್ಧತ್ವ ಕೂಡಲ್ಲ. ಕಥಂ ವರ್ತೇತ ವಿಹರೇತ್ ಕೈರ್ವಾ ಜ್ಞಾಯೇತ ಲಕ್ಷಣೈ ಕಿಂ ಭುಜಿತೋತ ವಿಸೃಜೇಚ್ಛೈತಾ ಸೀತಾ ಯಾತಿವಾ. ಈ ಭಗವಂತ ಬದ್ಧನಾಗಿದ್ದರೆ ಈ ಜಗತ್ತಿನ ಸೃಷ್ಟ್ಯಾದಿಗಳಲ್ಲಿ ದೇವರು ಹೇಗೆ ಪ್ರವೃತ್ತನಾಗ್ತಾನೆ? ಯಾಕೆ ಅವನೇ ಇನ್ನೊಂದರಲ್ಲಿ ಬದ್ಧ ಆಗಿದ್ದಾನೆ ಅಂದರೆ ಸ್ವತಂತ್ರವಾಗಿ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಪ್ರವೃತ್ತಿಯಾದರೂ ಆ ಭಗವಂತನಿಗೆ ಹೇಗೆ ಸಾಧ್ಯ? ಅವನಿಗೆ ಈ ಜಗತ್ತಿನ ಸೃಷ್ಟಿಯಾದಿಗಳು ಒಂದು ವಿಹಾರ ಅಂತ ಹೇಳ್ತೀಯ, ಬದ್ಧನಾದವ ವಿಹಾರ ಹೇಗೆ ಮಾಡ್ತಾನೆ? ಎಲ್ಲ ಕರ್ಮಗಳಲ್ಲಿ ನಡೆಸುವ ಭಗವಂತನ ಪ್ರವೃತ್ತಿ ವಿಹಾರಗಳು ಅಲ್ಲ ಅನ್ನೋದಾದರೆ, ಭಗವಂತನಿಗೆ ಜನ್ಮಾದಿ ಕರ್ತೃತ್ವ ಇಲ್ಲ ಅಂತ ಏನಾದರೂ ಹೇಳೋದಾದರೆ, ಆ ಭಗವಂತನನ್ನು ತಿಳಿಯುವ ಲಕ್ಷಣ ಏನು? ಈಗಾಗಲೇ ನಾವು ದೇವರನ್ನು ತಿಳಿಲಿಕ್ಕೆ ಹೇಳಿದ ಮೊದಲ ಲಕ್ಷಣ ಜನ್ಮಾದ್ಯಸ್ಯ ಯತಃ. ಆ ಪ್ರವೃತ್ತಿ ಭಗವಂತನಿಗಿಲ್ಲ, ಕಾರಣ ಅವನು ಬದ್ಧ ಅನ್ನೋದಾದರೆ ಆ ಭಗವಂತನನ್ನು ಯಾವ ಲಕ್ಷಣದಿಂದ ತಿಳಿಯಬೇಕು? ಬದ್ಧನಾದ್ದರಿಂದ ಕರ್ಮದ ಫಲ ಉಣ್ತಾನ ಹೇಗೆ? ಅಥವಾ ಅವನು ದೇವರಾದ ಕಾರಣ, ಈಶ್ವರನಾದ ಕಾರಣ ಅವನಿಗೆ ಕರ್ಮದ ಫಲ ಲೇಪ ಇಲ್ವಾ ಹೇಗೆ? ಅಂತಹ ಭಗವಂತನಲ್ಲಿ ಶಯನ, ಆಸನ, ಗಮನಾದಿ ಕ್ರಿಯೆಗಳು ಅವನಲ್ಲಿ ಇದೆಯೋ ಇಲ್ವೋ? ಇದೆಲ್ಲ ಜಿಜ್ಞಾಸುವಾಗಿ ಉದ್ಧವ ಕೃಷ್ಣನನ್ನೇ ಕೇಳ್ತಾ ಇದ್ದಾನೆ. ಏತದಚ್ಯುತಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂಬರ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮೇ ಮತಿಃ. ಕೇಳುವವರ ಪ್ರಶ್ನೆಯನ್ನು ಉತ್ತರ ಹೇಳುವವರು ಮೊದಲು ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅವರು ಏನು ಕೇಳ್ತಿದ್ದಾರೆ ಅದೇ ಅರ್ಥ ಆಗದೇ ಇದ್ದರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಉದ್ಧವ ಹೇಳ್ತಾನೆ, ಪ್ರಶ್ನ ವಿದಾಂಬರ. ಶಿಷ್ಯನ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ನಿನ್ನಂಥವರು ಮತ್ತೊಬ್ಬರಿಲ್ಲ. ಯಾಕೆಂದರೆ ಜೀವನದಲ್ಲಿ ಅರ್ಜುನನ ನೆಪ ಮಾಡಿಕೊಂಡು ಭಗವಂತ ಕೊಟ್ಟಂಥ ದೊಡ್ಡ ಉತ್ತರ ಶ್ರೀಮದ್ ಭಗವದ್ಗೀತಾ. ಅರ್ಜುನನ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಪೂರ್ಣವಾದ ಉತ್ತರವನ್ನು ಕೊಟ್ಟು ಅರ್ಜುನನ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿದ ಮಹಾನುಭಾವ ನೀನು. ಆದ್ದರಿಂದ ಹೇ ಅಚ್ಯುತ, ಹೇ ಭಗವಂತ, ನನ್ನ ಈ ಪ್ರಶ್ನೆಗೆ ಉತ್ತರ ಹೇಳು. ನೀನು ಇದುವರೆಗೂ ಹೇಳಿದ ಭಗವಂತನ ಬಗ್ಗೆ ಕೇಳಿ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಒಬ್ಬನೇ ನಿತ್ಯಮುಕ್ತ ನಿತ್ಯಬದ್ಧ ಏಕ ಏವೇತಿ ಮೇ ಮತಿಃ. ಬದ್ಧ ಮತ್ತು ಮುಕ್ತ, ನಿತ್ಯಬದ್ಧ ನಿತ್ಯಮುಕ್ತ ಒಬ್ಬನೇ ಅಂತ ನನಗನ್ನಿಸ್ತಾ ಇದೆ. ಬದ್ಧ ಮತ್ತು ಮುಕ್ತರು ಅನ್ನುವ ಬೇರೆ ಬೇರೆ ಇಲ್ಲ ಅಂತ ನನಗನ್ಸುತ್ತೆ. ಇಲ್ಲ ಅಂತಾದರೆ ಬಂಧನ ಮತ್ತು ಮುಕ್ತಿ ಇದು ಹೇಗೆ? ಮತ್ತಿದೊಂದು ನನ್ನ ಪ್ರಶ್ನೆ. ದಯಮಾಡಿ ನನಗೆ ಹೀಗೆ ಹೇಳು, ಇದಕ್ಕೆ ಉತ್ತರವನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ನಿಜವಾಗಿ ಅವನ ಪ್ರಶ್ನೆ ಇಷ್ಟೇ. ಪರಮಾತ್ಮ ಬದ್ಧ ಅಂತ ಅನ್ನೋದಾದರೆ ಅವನ್ನ ಅದೇಹಿ ಅಂತ ಅನ್ನಬಾರ್ದು. ಯಾಕೆಂದರೆ ಅವನು ಕೂಡ ಎಲ್ಲರಂತೆ ದೇಹದ ಒಳಗೆ ಬದ್ಧನೇ ಆಗಿದ್ದಾನೆ. ಇದು ಉದ್ಧವನ ಪ್ರಶ್ನೆ. ಇಲ್ಲ, ಒಬ್ಬನೇ ಜೀವ ಸಂಸಾರದಲ್ಲಿ ಬಂದಾಗ ಬದ್ಧ, ಬಿಡುಗಡೆಯಾದಾಗ ಮುಕ್ತ.
ಒಬ್ಬನೇ ಜೀವ, ಅವನೇ ನಿತ್ಯಬದ್ಧ, ಅವನೇ ನಿತ್ಯ ಮುಕ್ತ ಅಂತ ನನ್ನ ಅಭಿಪ್ರಾಯ ಅಂತ ಉದ್ಧವ ಬೇರೆ ಮತದವರು ಏಕಜೀವವಾದಿಗಳು. ಏಕಜೀವವಾದಿಗಳು ಅಂದರೆ ಅವರು ಜಗತ್ತಲ್ಲಿ ಒಂದೇ ಸತ್ಯವನ್ನು ಮಾತ್ರ ಒಪ್ತಾರೆ. ಅದು ಯಾರಂದರೆ ಪರಬ್ರಹ್ಮ ಅಂತೇನಿದ್ದಾನೆ, ಬ್ರಹ್ಮ ಅಂತೇನಿದ್ದಾನೆ, ಅವನೊಬ್ಬನೇ ಸತ್ಯ. ಅಲ್ಲ, ಇಷ್ಟೆಲ್ಲ ಜೀವಜಾತ ಇದೆಯಲ್ಲ ಅಂದರೆ ಈ ಎಲ್ಲ ಜೀವಜಾತಗಳೇ ಅವನೇ ಈ ಎಲ್ಲ ಜೀವಜಾತಗಳಾಗಿ ಆಗಿದ್ದಾರೆ. ಎಲ್ಲಿಯ ತನಕ ನಾನು ದೇವರು ಬೇರೆ ಅನ್ನುವ ಈ ಅಜ್ಞಾನ ನಮ್ಮಲ್ಲಿದೆ ಅಲ್ಲಿವರೆಗೂ ಮಾತ್ರ ಇವ ಬದ್ಧನಾಗಿ ಸಂಸಾರದಲ್ಲಿ ಇರ್ತಾನೆ. ಯಾವಾಗ ನಾನು ದೇವರು ಒಂದೇ ಅನ್ನುವಂತಹ ಜ್ಞಾನ ಯಥಾರ್ಥವಾಗಿ ಬರುತ್ತೆ, ಅದೇ ಜೀವನೇ ಮುಕ್ತನಾಗ್ತಾನೆ. ಇದು ಯದ್ಯಪಿ ಉದ್ಧವ ಇನ್ನೊಬ್ಬ ಅದ್ವೈತಿಗಳ ಏಕಜೀವವಾದಿಗಳ ಮತವನ್ನು ಹೇಳ್ತಾ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಗುರುವಿನ ಬಳಿಯಲ್ಲಿ ಶಿಷ್ಯ ಪೂರ್ವಪಕ್ಷ ವಾದವನ್ನು ಹೇಳಿ, ಅಲ್ಲ ಹೀಗೆ ಹೇಳಬಹುದಾ ಉದ್ಧವ, ಸಣ್ಣ ವಯಸ್ಸಿನಿಂದ ಭಗವಂತನಲ್ಲಿ ಭಕ್ತಿ ಮಾಡಿದ ಉದ್ಧವ ಕೃಷ್ಣನಿಂದ ತನ್ನ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡ ಉದ್ಧವ ಈ ರೀತಿ ಹೇಳಬಹುದಾ ಅಂದರೆ ಅದು ಪೂರ್ವಪಕ್ಷದ ಅನುವಾದ. ಯದ್ಯಪಿ ಒಮ್ಮೊಮ್ಮೆ ಸಿದ್ಧಾಂತವನ್ನು ಮಾಡುವ ಮೊದಲು ಪೂರ್ವಪಕ್ಷದ ಅನುವಾದವನ್ನು ಬಲವಾಗಿ ಮಂಡನೆ ಮಾಡ್ತಾರೆ. ಇಷ್ಟು ಬಲವಾಗಿ ಮಂಡನೆ ಮಾಡ್ತಾರೆ ಅಂದರೆ ಕೇಳುವವರಿಗೆ ಇವರು ಅದೇ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೇನೋ ಅನ್ನುವಂತೆ ಶ್ರುತಿ ಸ್ಮೃತಿ ವಾಕ್ಯಗಳನ್ನು ಕೂಡ ಉದಾಹರಣೆ ಮಾಡ್ತಾ ಪೂರ್ವಪಕ್ಷ ಇಷ್ಟು ಬಲವಾಗಿದೆ ಅಂತ ಹೇಳ್ತಾರೆ. ಪೂರ್ವಪಕ್ಷವನ್ನು ಅನುವಾದ ಮಾಡುವ ಮಾತ್ರದಿಂದ ಪಾಪಾದಿಗಳು ಬರೋಲ್ಲ, ಸುಳ್ಳಾಡಿದಂತೆ ಆಗೋದೂ ಇಲ್ಲ. ನಿಜವಾಗಿ ಪೂರ್ವಪಕ್ಷ ಯಾಕೆ ಸರಿ ಇಲ್ಲ ಅಂತ ತಿಳಿದು ಸಿದ್ಧಾಂತದಲ್ಲಿ ದಾರ್ಢ್ಯತೆ ಬರಬೇಕಾದರೆ ಈ ರೀತಿ ಮಾಡಬೇಕಾದ್ದು ಕ್ರಮ ಅಂತ ಆಚಾರ್ಯರು ಬೇರೆ ಒಂದು ಗ್ರಂಥದ ವಿಕ್ಷೇಪ ಅಂತ ಒಂದು ಗ್ರಂಥ, ಅದರಲ್ಲಿ ಆಚಾರ್ಯರು ಆ ಸಂಬಂಧವಾಗಿ ತಿಳಿಸ್ಕೊಡ್ತಾರೆ. ಈ ರೀತಿ ಪೂರ್ವಪಕ್ಷವನ್ನು ಅನುವಾದ ಮಾಡುವಾಗ ಬೇರೆ ಮತವನ್ನೇ ಅವಲಂಬನೆ ಮಾಡಿಕೊಂಡು ಅದೇ ಅಭಿಪ್ರಾಯವನ್ನು ಒಪ್ಪಿದ್ದಾರೇನೋ ಅಂತ ಹೇಳುವ ಹಾಗೆ ಮಾತಾಡ್ತಾರೆ. ಯದ್ಯಪಿ ಅದರಿಂದ ಯಾವುದೇ ವಿಧವಾದಂಥ ಪಾಪಾದಿಗಳ ಬಾಧ ಅವರಿಗಿರೋಲ್ಲ. ಸಿದ್ಧಾಂತದಲ್ಲಿ ದಾರ್ಢ್ಯ ಬರುವ ಸಲುವಾಗಿ ಈ ರೀತಿಯಾದ ಮಾತನ್ನು ಆ ಸಂದರ್ಭಗಳಲ್ಲಿ ಆಡೋದು ಉಂಟು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ ಉದ್ಧವರ ಪ್ರಶ್ನೆ ಒಬ್ಬನೇ ಜೀವ, ಅವನೇ ಬದ್ಧ, ಅವನೇ ಮುಕ್ತನ ಹೇಗೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರ ರೂಪವಾಗಿ ಶ್ರೀ ಭಗವಾನುವಾಚ ಬದ್ಧೋ ಮುಕ್ತ ಇತಿ ಖ್ಯಾಖ್ಯ ಗುಣತೋ ಮೇನ ವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾ ನಮೇ ಮೋಕ್ಷೋ ನ ಬಂಧನಂ. ಭಗವಂತ ಹೇಳ್ತಾ ಇದ್ದಾನೆ, ಇವನು ಬದ್ಧ, ಇವನು ಮುಕ್ತ ಅನ್ನೋದು ಮೇ ಗುಣತಃ, ನನ್ನ ಅಧೀನದಲ್ಲಿರುವಂತಹ 3 ಗುಣಗಳೇನಿದೆ ಅದರ ಸಂಬಂಧದಿಂದ. ನನ್ನ ಅಧೀನದಲ್ಲಿರುವಂತಹ ಸತ್ವ ರಜ ತಮೋ ಗುಣಗಳು ಯಾರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ, ಯಾರಲ್ಲಿ ತನ್ನ ಕಾರ್ಯವನ್ನು ತೋರಿಸ್ತಾ ಇದೆ, ಅವರು ಬದ್ಧರು. ಕೆಲ ಕಾಲ ಇದ್ದು ಆ ಗುಣಗಳಿಂದ ಅವನು ಅತೀತನಾದ ಅಂತಾದರೆ, ಗುಣಗಳು ಅವನನ್ನು ಬಿಟ್ಟು ಹೋಯಿತು ಅಂತಾದರೆ ಅವನೇ ಮುಕ್ತ ಅಂತ ಕರೆಸ್ಕೊಳ್ತಾನೆ. ಹೀಗಾಗಿ ಸ್ವಾಭಾವಿಕವಾಗಿ ಬದ್ಧ ಮುಕ್ತ ಅಂತ ಇಲ್ಲ. ಜೀವ ಅವನು ಯಾವಾಗಲೂ ಸ್ವತಂತ್ರ. ಆದರೆ ಭಗವಂತನ ಅಧೀನವಾದ ಗುಣಗಳೇನಿದೆ, ತ್ರಿಗುಣಗಳು, ಅದರ ಪರಿಣಾಮ ಅವನ ಮೇಲೆ ಬೀರಿದಾಗ ಗುಣಗಳಿಂದ ಅವನು ಬದ್ಧನಾಗುತ್ತಾನೆ.
ಆ ಗುಣಗಳು ಅವನನ್ನು ಬಿಟ್ಟು ಹೋದಾಗ ಅದೇ ಜೀವ ಸ್ವಾಭಾವಿಕವಾಗಿ ಮೊದಲು ಹೇಗಿದ್ನೋ ಹಾಗೆ ಮುಕ್ತನಾಗ್ತಾ ಇದ್ದಾನೆ. ಈ ಗುಣಗಳಿಂದ ಉಂಟಾಗುವಂತಹ ಬಂಧನ ಇದೆಯಲ್ಲ, ಇದು ಸ್ವಾಭಾವಿಕ ಅಲ್ಲ. ಮಾಯಾಮೂಲತ್ವಾತ್, ಮಾಯಾ ಅಂದರೆ ಅದು ನನ್ನ ಇಚ್ಛೆಗೆ ಒಳಪಟ್ಟು ನಡೆಯುವಂಥದ್ದು, ಅದು ತ್ರಿಗುಣಗಳು. ಮತ್ತೆಂಥದ್ದು ಅಂದರೆ ಅದು ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂಥದ್ದು. ಯಾವುದು? ಗುಣಗಳು. ಈ ರಜೋಗುಣ ಆಗಲಿ, ತಮೋಗುಣ ಆಗಲಿ, ಸತ್ವಗುಣ ಆಗಲಿ, ಇದು ಪ್ರಕೃತಿಯಿಂದ ಜನಿಸಿರ್ತಕ್ಕಂಥ ಹುಟ್ಟಿರ್ತಕ್ಕಂಥದ್ದು. ಅಂದರೆ ಅರ್ಥಾತ್ ಇದು ಕೂಡ ಪ್ರಾಕೃತವಾದದ್ದು. ನಾನು ಅಪ್ರಾಕೃತನಾದ ಕಾರಣ ಪ್ರಕೃತಿ ರಹಿತನಾದ ನನಗೆ ಈ ಗುಣಗಳಿಂದ ಬಂಧನವೂ ಇಲ್ಲ, ಈ ಗುಣಗಳಿಂದ ಬಿಡುಗಡೆಯೂ ಇಲ್ಲ. ತ್ರಿಗುಣಾತೀತ ವಿದಾರಕ ಪರಿತೋ ದೇಹಿ ಸುಭಕ್ತಿಂ. ಆಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡುವಾಗ, ಕೊಂಡಾಡುವಾಗ ಹೇಳ್ತಾರೆ, ಭಗವಂತ ಎಂಥವ ಅಂದರೆ ತ್ರಿಗುಣಾತೀತ. ಗುಣಗಳ ಕಟ್ಟು, ಗುಣಗಳ ಕುಣಿಕೆಗೆ ಭಗವಂತ ಸಿಗುವವ ಅಲ್ಲ. ಗುಣಗಳು ಪ್ರಕೃತಿ ಜನ್ಯವಾದದ್ದು, ಪ್ರಾಕೃತವಾದದ್ದು. ಭಗವಂತ ಪ್ರಕೃತಿಯನ್ನು ಮೀರಿದವ, ಅವನು ಅಪ್ರಾಕೃತ. ಹಾಗಾಗಿ ಭಗವಂತನಿಗೆ ಪ್ರಕೃತಿಯ ಸಂಬಂಧವಾದ ಗುಣಗಳ ಬಂಧನವೂ ಇಲ್ಲ, ಅದರ ಬಿಡುಗಡೆಯೂ ಇಲ್ಲ. ಶೋಕೋ ಮೋಹೋ ಸುಖಂ ದುಃಖಂ ದೇಹಾಪತ್ತಿಶ್ಚ ಮಾಯಯ ಸ್ವಪ್ನೆ ಯಥಾತ್ಮಾನ ಖ್ಯಾತಿ ಸಂಸೃತಿರ್ನತು ವಾಸ್ತವೀ. ಜೀವನಿಗೆ ನಿದ್ದೆಯ ಕಾಲದಲ್ಲಿ ಬರುವಂತಹ ಕನಸೇನಿದೆಯಲ್ಲ, ಅದು ಕನಸು ಅನ್ನುವಂತಹ ಜ್ಞಾನ ಇಲ್ಲ, ವಾಸ್ತವ ಅಂತ ತಿಳ್ಕೊಂಡೇ ಇರ್ತಾನೆ. ವಾಸ್ತವ ಅಂದರೆ ಜಾಗೃತ ಅವಸ್ಥೆಯಲ್ಲೇ ಅನುಭವಿಸ್ತಾ ಇರ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಕನಸು ಅಂತ ಹೇಳ್ತಾನೆ, ಎದ್ದ ಮೇಲೆ ನನಗೊಂದು ಕನಸು ಬಿತ್ತು ಅಂತ. ಆದರೆ ಕನಸು ಬೀಳುವಾಗ ಕನಸು ಅಂತ ಅನಿಸಲ್ಲ, ನಿಜವಾಗಿ ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆ ಕೆಲವು ಸತಿ ಏನಾದ್ರು ಕೆಟ್ಟ ಕನಸು ಬಿದ್ದರೂ ಜೋರಾಗಿ ಕಿರ್ಚ್ಕೊಂಡು ಬಿಡ್ತಾರೆ. ಅಯ್ಯೋ ಇದು ಕನಸು ಅಂತ ಅನಿಸೋದಿಲ್ಲ, ಕನಸಿನಲ್ಲಿ ಕನಸು ಅಂತ ಅನಿಸಲ್ಲ. ಕನಸಿನಲ್ಲಿ ಕನಸು ಅನ್ನುವ ಯಥಾರ್ಥವಾದ ಜ್ಞಾನವಿಲ್ಲದೆ ಅದು ಜಾಗರದ ಅವಸ್ಥೆ, ಎಚ್ಚರದ ಅವಸ್ಥೆ ಹೀಗೆ ನಡೀತಾ ಇದೆ ಅಂತ ಹೇಗೆ ಭ್ರಮಿಸ್ತಾನೋ, ಆ ಸಂದರ್ಭದಲ್ಲಿ ಅವನಿಗೆ ಸುಖದ ಅನುಭವ ಹೇಗೆ ಉಂಟಾಗುತ್ತೋ ಹಾಗೆ ಎಚ್ಚರದಲ್ಲಿ ಅವನಿಗೆ ಅಸ್ವತಂತ್ರ ಅನ್ನುವ ಜ್ಞಾನ ಇಲ್ಲ. ಏನು ಜ್ಞಾನ ಅದು? ಇಂಥ ಕನಸು ಬೀಳಲಿಕ್ಕೆ ನನ್ನ ಕಾರಣ ಏನೂ ಇಲ್ಲ, ನನ್ನ ಅಧೀನದಲ್ಲಿಲ್ಲ. ನಾವು ಮಲಗುವಾಗ ಇವತ್ತು ಇಂಥ ಕನಸು ಬೀಳಬೇಕು ಅಂತ ಅಂದ್ಕೊಂಡು ಮಲಗಿದ್ರೆ ಬೀಳಲ್ಲ. ಯಾರಿಗೂ ಜೀವನದಲ್ಲಿ ಕೆಟ್ಟ ಕನಸು ಬೇಕಂತಿಲ್ಲ. ಎಷ್ಟೋ ಬಾರಿ ನಾವು ಅಂದ್ಕೊಳ್ಳದೆ ಇರುವಂಥ ಯಾವ್ಯಾವುದೋ ಕೆಟ್ಟ ಕೆಟ್ಟ ಸ್ವಪ್ನಗಳು, ಕನಸುಗಳು ಬೀಳುತ್ತೆ. ಎಚ್ಚರ ಕಾಲದಲ್ಲಿ ನಾನು ಅಸ್ವತಂತ್ರ ಅನ್ನುವ ಜ್ಞಾನ ಇಲ್ಲ. ಹೇಗೆ ಮಲಗಿದಾಗ ನಾವು ಸ್ವತಂತ್ರರಲ್ಲ ಅನ್ನೋದು ನಮಗೆ ಜ್ಞಾನ ಇರಬೇಕು, ಎಚ್ಚರದಲ್ಲಿಯೂ ಕೂಡ ನಾನು ಅಸ್ವತಂತ್ರ ಅನ್ನುವ ಪರಿಜ್ಞಾನ ಬೇಕು. ಆದರೆ ಅವಿದ್ಯ, ಶೋಕ, ಮೋಹ, ಸುಖ, ದುಃಖ, ದೇಹದ ಉತ್ಪತ್ತಿ ಇದೆಲ್ಲ ಸಂಸಾರದಲ್ಲಿ ಉಂಟಾಗುವುದು. ವಾಸ್ತವವಾಗಿ ಅಂದರೆ ಸ್ವಾಭಾವಿಕವಾಗಿ ಜೀವನಲ್ಲಿ ಅಲ್ಲ, ಜೀವನಲ್ಲಿಲ್ಲ. ಜೀವನಲ್ಲಿ ಏನಿಲ್ಲ? ಶೋಕ ಇಲ್ಲ, ಜೀವನಲ್ಲಿ ಮೋಹ ಇಲ್ಲ, ಜೀವನಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಜೀವನಿಗೆ ಉತ್ಪತ್ತಿ ನಾಶ ಇಲ್ಲ. ಯಾವಾಗ ಜೀವನಿಗೆ ಹರಿ ಸ್ವತಂತ್ರ, ನಾನು ಅಸ್ವತಂತ್ರ ಅನ್ನುವ ಜ್ಞಾನ ಬಂದಾಗ ಈ ಅಸ್ವಾಭಾವಿಕವಾದಂತಹ ಆದರೂ ಸತ್ಯವೇ ಆದಂತಹ ಈ ಸಂಸಾರ ಹೋಗುತ್ತೆ, ಬಂಧನದಿಂದ ಮುಕ್ತನಾಗ್ತಾನೆ. ಏಕಾದಶ ಸ್ಕಂದದಲ್ಲಿ ಉದ್ಧವರು ಕೇಳುವ ಪ್ರಶ್ನೆ ತುಂಬ ಗಹನವಾದದ್ದು.
ಕೃಷ್ಣ ಹೇಳುವ ಉತ್ತರವೂ ಕೂಡ ಅಷ್ಟೇ ಗಹನವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಈ ಸಂಸಾರದಲ್ಲಿ ಏನು ಶೋಕ ಇದೆ, ಸುಖ ಇದೆ, ದುಃಖ ಇದೆ, ಹುಟ್ಟು ಸಾವಿದೆ, ಇದು ಸ್ವಾಭಾವಿಕ ಅಲ್ಲ, ಅಸ್ವಾಭಾವಿಕ. ಅಸ್ವಾಭಾವಿಕ ಅಂದರೆ ಸುಳ್ಳಲ್ಲ, ಯಥಾರ್ಥ. ಸಂಸಾರವೇ ಅದೇ. ತುಂಬ ಜನ ಹಾಗೆ ಅಂತಾರೆ, ಇವೆಲ್ಲ ಸುಳ್ಳು ಅಂತ. ಸುಳ್ಳಲ್ಲ, ಅದು ಅನುಭವಕ್ಕೆ ಬರ್ತಾ ಇದೆ. ಸುಳ್ಳು ಬೇರೆ, ಸ್ವಾಭಾವಿಕ ಬೇರೆ. ಯದ್ಯಪಿ ಜೀವನಿಗಿಲ್ಲ, ಅದು ಯಾವುದಿಲ್ಲ, ಹುಟ್ಟಿಲ್ಲ. ಜೀವ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇದೆ. ಹಿಂದೆ ಇದೇ ಸ್ಕಂದದಲ್ಲಿ ಬರುವಾಗ ಚಂದ್ರನ ಹೆಚ್ಚು ಕಡಿಮೆಯನ್ನು ನೋಡಿದ ಅವಧೂತ ಹೀಗೆ ತಿಳ್ಕೊಂಡ, ನಿಜವಾಗಿ ಚಂದ್ರ ದೊಡ್ಡದಾಗೋದು ಸಣ್ಣದಾಗೋದು ಅಂತಿಲ್ಲ, ಚಂದ್ರನ ಮೇಲ್ಮೈಯಲ್ಲಿ ಮಾತ್ರ ಸಣ್ಣದು ದೊಡ್ಡದು ಆಗೋದೆಲ್ಲ. ನಿಜವಾಗಿ ನೋಡಿದ್ರೆ ಚಂದ್ರ ಯಾವಾಗಲೂ ಒಂದೇ ರೀತಿ ಇರ್ತಾನೆ, ಹಾಗೆ ಜೀವ ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಬಂದಾಗ ಮಾತ್ರ ಅಸ್ವಾಭಾವಿಕವಾದ ಸತ್ಯವಾದಂತಹ ಸಂಸಾರ ನಮ್ಮನ್ನು ಬಿಟ್ಟು ಹೋಗುತ್ತೆ. ಸಂಸಾರದಲ್ಲಿ ಇರೋದೇ ಬಂಧನ. ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದು ಈ ಸಂಸಾರದಿಂದ ಹೊರಬರೋದೇ ಮೋಕ್ಷ. ವಿದ್ಯೆ ಮಮ ತನೂ ವಿದ್ಯುದ್ದವ ಶರೀರಿಣಾಂ ಮೋಕ್ಷ ಬಂಧ ಕರಿಯಾದ್ಯೆ ಮಾಯೆಯ ಮೇ ವಿನಿರ್ಮಿತೆ. ಉದ್ಧವ, ಈ ಶರೀರಿಗಳಿಗೆ ಅಂದರೆ ದೇಹ ಧಾರಣೆ ಮಾಡಿದ ಜೀವಗಳಿಗೆ, ಅಂದರೆ ನೀವಿನ್ನೂ ದೇಹಧಾರಣೆ ಮಾಡಿಲ್ಲ ಅಂತಾದರೆ, ಸೃಷ್ಟಿಗೆ ಬಂದಿಲ್ಲ ಅಂತಾದರೆ, ಜೀವರಿಗೆ ದೇವರು ದೇಹವನ್ನು ಕೊಟ್ಟಿಲ್ಲ ಅಂತಾದರೆ ಇದೆಲ್ಲ ಇಲ್ಲ. ಒಮ್ಮೆ ಜೀವ ಸಂಸಾರಕ್ಕೆ ಬಂದು ದೇವರಿಂದ ಒಂದು ದೇಹ ಪಡೆದ ಅಂತಾದರೆ, ಆ ದೇಹ ಬಂದಿದ್ದರಿಂದ ಆ ಜೀವನಿಗೆ ಜ್ಞಾನ ಅಜ್ಞಾನ ಅನಾದಿ ಕಾಲದಿಂದ ಇರುತ್ತೆ. ಆ ಅಜ್ಞಾನ ಜ್ಞಾನ ಎರಡಕ್ಕೂ ನನ್ನಿಚ್ಛೆಯೇ ಕಾರಣ. ಅವನಿಗೆ ಯಥಾರ್ಥವಾದ ಜ್ಞಾನ ನನ್ನಿಚ್ಛೆಯಿಂದ ಬಂತು ಅಂತಾದರೆ, ಅದರಿಂದ ಈ ಮರಳಿ ಹುಟ್ಟಿ ಸಾಯುವ, ಹುಟ್ಟು ಸಾವು ನಡುವೆ ಬರುವ ಮುಪ್ಪಿನ ದುಃಖದ ಅನುಭವ ಇದೆಲ್ಲ ಇಲ್ಲದ ಹಾಗಾಗತ್ತೆ. ನನ್ನ ಬಗ್ಗೆ ಯಥಾರ್ಥವಾದ ಜ್ಞಾನ ಜೀವರ ಮೋಕ್ಷಕ್ಕೂ, ನನ್ನ ಬಗ್ಗೆ ಅಜ್ಞಾನ ಜೀವರ ಬಂಧನಕ್ಕೂ ಕಾರಣ ಆಗುತ್ತೆ. ಈ ಜ್ಞಾನ ಅಜ್ಞಾನಗಳು ನನಗೆ ಪ್ರತಿಮೆಯಂತಿದೆ. ಅವುಗಳ ಅಭಿಮಾನಿಯಾದ ಲಕ್ಷ್ಮೀ ರೂಪಗಳು ನನ್ನ ಶರೀರ ಇದ್ದ ಹಾಗೆ. ಆ ಲಕ್ಷ್ಮಿಯ ಒಳಗೆ ನಾನಿದ್ದು ಪ್ರಕೃತಿಯ ಗುಣಗಳಿಂದ ಜೀವರಿಗೆ ಯಥಾರ್ಥವಾದ ಅಯಥಾರ್ಥವಾದ ಜ್ಞಾನ ಅಜ್ಞಾನಗಳನ್ನು ನಾನು ಕೊಡ್ತೇನೆ. ಏಕಸ್ಯೈವ ಮಮಾಂಶಸ್ಯ ಜೀವಸ್ಯೈವಂ ಮಹಾಮತೆ ಬಂಧೋ ಅಸ್ಯ ವಿದ್ಯೆಯಾನಾದಿರ್ವಿದ್ಯೆಯಾ ಚ ತಥೇತರತ್. ಹೇ ಉದ್ಧವ, ಜೀವ ಈಶ್ವರರ ಒಳಗೆ, ಜೀವ ಮತ್ತು ಈಶ್ವರ ಇವರ ಒಳಗೆ ಜೀವ ಇದ್ದಾನಲ್ಲ, ಅವನು ಮಮಾಂಶ, ನಂದಾಂಶ. ಅವನು ಯಾವ ಅಂಶ? ದೇವರ ಅಂಶ. ಅಂದರೆ ಈ ಕೃಷ್ಣಾವತಾರ ಕಾಲದಲ್ಲಿ ಹೇಳುವಾಗ ಭಗವಂತನ ಅಂಶವೇ ಸ್ವಾಂಶೇನ ಅಂತ ವರ್ಣನೆ ಮಾಡ್ತಾರೆ, ಭಗವಂತ ಬಂದ ಅಂತ. ಇಲ್ಲಿ ಕೂಡ ಮಮಾಂಶ ಅಂತಾನೆ. ಭಗವದ್ಗೀತೆಯಲ್ಲೂ ಕೂಡ ಇಡೀ ಜಗತ್ತಿನ ಎಲ್ಲ ಜೀವಜಾತಿಗಳು ಕೂಡ ನನ್ನ ಅಂಶ ಅಂತ ಹೇಳ್ತಾನೆ. ಹಾಗಾದರೆ ಭಗವಂತನಲ್ಲಿ ಎರಡು ಬಗೆಯ ಅಂಶ ಇದೆ. ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ ಅಂತ. ಸ್ವರೂಪ ಅಂದರೆ ಸ್ವಯಂ ಭಗವಂತನೇ, ಯಾವ ಭೇದವೂ ಇಲ್ಲ. ಮೂಲ ರೂಪದ ಅನಂತ ಪದ್ಮನಾಭನಿಗೂ, ವಸುದೇವ ದೇವಕಿಯರ ಮಗನಾಗಿ ಅವತರಿಸಿ ಬಂದ ಕೃಷ್ಣನಿಗೂ, ಈ ಉದ್ಧವನಿಗೆ ಈ ಎಲ್ಲ ಪಾಠವನ್ನು ಹೇಳ್ತಾ ಇರುವ ಕೃಷ್ಣನಿಗೆ ಯಾವ ವ್ಯತ್ಯಾಸ ಇಲ್ಲ. ಆ ಕೃಷ್ಣ ಅದೇ ಅಂತಾನೆ, ಏಕಸ್ಯೈವ ಮಮಾಂಶಸ್ಯ ಜೀವಸ್ಯೈವಂ ಮಹಾಮತೆ. ಹೇ ಬುದ್ಧಿವಂತನಾದ ಉದ್ಧವ, ಈ ಜೀವ ನನ್ನ ಅಂಶವೇ. ನನ್ನ ಅಂಶ ಅಂದರೆ ಯಾವುದದು? ಭಿನ್ನಾಂಶ ಅಂತ ತಿಳ್ಕೊಳ್ಬೇಕು.
ಇಲ್ಲ ಅಂತಾದರೆ ನಮಗೆ ಮತ್ತೆ ಬೇರೆ ರೀತಿಯ ಅಯಥಾರ್ಥವಾದ ಜ್ಞಾನ ಬರಲಿಕ್ಕೆ ಸಾಧ್ಯ. ಅವನಿಗೆ ಈ ಭಿನ್ನಾಂಶನಾದ ಜೀವನಿಗೆ ಅಜ್ಞಾನದಿಂದ ಅನಾದಿ ಕಾಲದಿಂದ ಬಂಧನ ಇರತಕ್ಕಂಥದ್ದು. ಈ ಬಂಧನದ ಬಿಡುಗಡೆಗಾಗಿ ಜೀವ ನನ್ನ ಅನುಗ್ರಹದಿಂದ ನನ್ನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡಿಬೇಕು. ಏನು ಜ್ಞಾನ ಅದು? ಭೇದ ಜ್ಞಾನ. ಏನು ಭೇದ? ನಾನು ಬೇರೆ, ದೇವರು ಬೇರೆ ಎನ್ನುವ ಯಥಾರ್ಥ ಜ್ಞಾನ ಬಂದಾಗ ಮಾತ್ರ ಅವನು ಬಿಡುಗಡೆ ಹೊಂತಾನೆ. ಅತ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೇ. ನೀನು ನಂಗೆ ಭಾಳ ಬೇಕಾದವ ಉದ್ಧವ, ನಿಂಗೆ ಒಂದೇ ಶರೀರದಲ್ಲಿರುವ ಇಬ್ಬರ ಲಕ್ಷಣವನ್ನು ಹೇಳ್ತೇನೆ ಕೇಳು. ನಿಮ್ಗೆ ಸುಮ್ಮನೆ ಲೌಕಿಕ ಉದಾಹರಣೆಯಲ್ಲಿ ಹೇಳೋದಾದರೆ, ಜೈಲ್ ಒಳಗೆ ಇಬ್ಬರು ಇರ್ತಾರೆ. ಯಾರಿಬ್ಬರು? ಒಬ್ಬ ಕಳ್ಳ, ಇನ್ನೊಬ್ಬ ಜೈಲರ್. ಅವನು ಜೈಲಲ್ಲೇ ಇದ್ದ. ನಿಮ್ಮ ಯಜಮಾನ್ರು ಎಲ್ಲಿ ಕೆಲಸ ಮಾಡ್ತಾರೆ? ಜೈಲಲ್ಲಿದ್ದಾರೆ. ಓ, ಏನು ಮಾಡಿದ್ರು? ಜೈಲಲ್ಲಿದ್ದಾರೆ ಅಂದರೆ ಕಳ್ಳರಲ್ಲ ಅವರು. ಏನವರು? ಓನರ್ ಅವರೇ. ಅಂದರೆ ಕಳ್ಳಂಗೂ ಜೈಲರ್ಗೂ ಒಂದು ದೊಡ್ಡ ವ್ಯತ್ಯಾಸ ಏನಂದರೆ, ಜೈಲರು ಯಾವಾಗ ಬೇಕಾದರೂ ಒಳಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಕಳ್ಳಂಗಾಗಿದೆಯಾ? ಕಳ್ಳಂಗಾಗಿಲ್ಲ. ಇಬ್ಬರು ಮನುಷ್ಯರೇ, ಇಬ್ಬರು ಜೀವರೇ. ಭಗವಂತ ನನ್ನ ಅಂಶವೇ, ಆದರೆ ನಾನು ಅವನು ಒಂದಲ್ಲ. ಜೈಲರ್ಗೆ ಕಳ್ಳ ಅನ್ನೋಕ್ಕಾಗತ್ತಾ? ಕಳ್ಳ ಜೈಲರ್ ನೋಡಿ, ನಾವು ನೀವು ಒಂದೇ ಸಾರ್, ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ನಮ್ಮನ್ನು ಬಿಡಿ, ನೀವೇ ಒಳಗೆ ಕೂತ್ಕೊಳ್ಳಿ, ನಾವೇ ಹೊರಗೆ ಹೋಗ್ತೀವಿ, ಕೇಳ್ತಾನ? ಹಾಗಾದ್ರೆ ಏನು ಅವರ ವಿಲಕ್ಷಣ? ಏನು? ವೈಲಕ್ಷಣ್ಯಂ ವದಾಮಿತೆ ಬದ್ಧಸ್ಯ ಮುಕ್ತಸ್ಯ. ವಿರುದ್ಧ ಧರ್ಮಿಣೋಸ್ತಾತ ಸ್ಥಿತೇ ಏಕಧರ್ಮಿಣಿ. ಒಂದೇ ಧರ್ಮ ಅನುಷ್ಠಾನ ಮಾಡುವಂತೆ ಒಂದೇ ಕಡೆ ವಿರುದ್ಧ ಧರ್ಮದವರು ಒಂದೇ ಕಡೆ ಇದ್ದಾರೆ. ಒಂದೇ ದೇಹ, ಅಲ್ಲಿ ದೇವರು ಇದ್ದಾನೆ, ಜೀವನೂ ಇದ್ದಾನೆ. ಜೀವ ಮತ್ತು ಈಶ್ವರ ಇಬ್ಬರು ಇದ್ದಾರೆ. ಅವರ ವಿಲಕ್ಷಣ ಏನು, ವೈಲಕ್ಷಣ್ಯ ಏನು, ಅದನ್ನು ಹೇಳ್ತೇನೆ. ಸುಪರ್ಣಾವೇತೌ ಸದೃಶೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೇ ಏಕಸ್ತಯೋ ಕಾದದಿ ಪಿಪ್ಪಲನ್ನ ಮನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ತುಂಬ ಒಳ್ಳೆ ಮಾತುಗಳು, ಉಪನಿಷತ್ತಿನ ಸಾರ. ವೇದಾರ್ಥ ಪರಿಬೃಂಹಿತಾಂ ಅಂತ ಆಚಾರ್ಯರು ಮೊದಲೇ ಭಾಗವತದ ಬಗ್ಗೆ ಹೇಳುವಾಗ ಹೇಳಿದ್ದಾರೆ. ಯದ್ಯಪಿ ಸುಪರ್ಣಾವೇತೌ ಸದೃಶೌ ಸಖಾಯೌ ಯದೃಚ್ಛಯ ಕೃತನೀಡೌ ಚ ವೃಕ್ಷೇ. ಜೀವ ಮತ್ತು ಈಶ್ವರ ಇಬ್ಬರು, ಅಂದರೆ ಜೀವ ಮತ್ತು ಭಗವಂತ ಇಬ್ಬರು ಆನಂದ ಸ್ವರೂಪರೇ. ನೋಡ್ಲಿಕ್ಕೆ ಒಂದೇ ಥರ. ಹೇಗೆ ಅಂದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಕನ್ನಡಿ ಮುಂದೆ ನಿಂತಾಗ ನೀವು ಸ್ವಲ್ಪ ವಿಚಾರ ಮಾಡಿ, ನೀವು ಕನ್ನಡಿ ಮುಂದೆ ನಿಂತಿದ್ದೀರಿ, ಕನ್ನಡಿ ಒಳಗೆ ನಿಮ್ಮ ಮುಖ ಬೀಳತ್ತೋ ಪಕ್ಕದ ಮನೆಯವ್ರ ಮುಖ ಬೀಳತ್ತೋ? ನಮ್ಮದೇ ಬೀಳತ್ತೆ. ಒಂದೇ ಥರ ಇದೆ, ಚೂರು ವ್ಯತ್ಯಾಸ ಇಲ್ಲ. ಹೌದಾ? ಹೌದಂದರೆ ಹೌದು, ಅಲ್ಲ ಅಂದರೆ ಅಲ್ಲ ರೀ. ಹೌದಂದರೆ ಹೇಗೆ ಹೌದು? ಸೇಮ್ ಕಲರ್ ಪಂಚೆ, ಸೇಮ್ ಕಲರ್ ಜನ್ವರ, ಸೇಮ್ ಮುಖ, ಸೇಮ್ ಎಲ್ಲ. ಇಷ್ಟು ಡಿಫ್ರೆಂಟ್ ಅಂದರೆ ನೀವು ಬಲಗೈ ಎತ್ತಿದ್ರೆ ಅದು ಬಲಗೈ ಎತ್ತಲ್ಲ, ಎಡಗೈ ಎತ್ತತ್ತೆ. ನೀವು ಎದುರು ನೋಡಿ, ನೀವು ಈ ಕೈ ಎತ್ತಿದ್ರೆ ಅದು ಆ ಕಡೆ ಕಾಣ್ತಾ ಇರುತ್ತೆ. ನಿಮ್ಮ ಬಲಗೈ ಅಲ್ಲಿಗೆ ಪ್ರತಿಬಿಂಬದಲ್ಲಿ ಎಡಗೈ. ಪರಸ್ಪರ ಪರಿಪೂರ್ಣವಾಗಿ ವಿರುದ್ಧ, ಆದರೆ ನೋಡಲಿಕ್ಕೆ ಮಾತ್ರ ಒಂದೇ ಥರ ಇರುತ್ತೆ. ಹಾಗೆ ಅದು ಒಂದೇ ಥರ ಅಂದರೆ ಬಿಂಬ ಚಲಿಸಿದ್ರೆ ಮಾತ್ರ, ಬಿಂಬದ ಕ್ರಿಯೆ ಮಾತ್ರ ಪ್ರತಿಬಿಂಬದಲ್ಲಿ ಕ್ರಿಯೆ. ನೀವು ಮುಂದೆ ನಿಂತಿರ್ತೀರಿ ಕನ್ನಡಿ ಮುಂದೆ, ನೀವು ಮೆಲ್ಲಗೆ ಹೀಗೆ ಕೈ ಎತ್ತಿದ್ರೆ ಅದು ಕೂಡ ಮೆಲ್ಲಗೆ ಕೈ ಎತ್ತತ್ತೆ. ಏನಾರು ಬೈ ಚಾನ್ಸ್ ನೀವು ಕೈ ಎತ್ತಲಿಲ್ಲ, ಅದೇ ಕೈ ಎತ್ತಿಬಿಡೋಕ್ಕೆ ಸಾಧ್ಯವಾ? ಎತ್ತಿದ್ರೆ ಏನು ಕಷ್ಟ, ಆಮೇಲೆ ಮನೆಯಲ್ಲಿ ಯಾರು ಇರೋದೇ ಇಲ್ಲ. ಸುಪರ್ಣವೇತೌ ಸದೃಶೌ ಸಖಾಯೌ ಯದೃಚ್ಛಯ ಕೃತ ನೀಡೌ ಚ ವೃಕ್ಷೇ. ಸ್ನೇಹಿತರಂತೆ ಜೀವ ಮತ್ತು ಪರಮಾತ್ಮ ಸ್ನೇಹಿತರು. ಆದರೆ ನಾವು ಮರೆತು ಬಿಟ್ಟಿದ್ದೀವಿ. ಪಂಚಮಸ್ಕಂದ ಭಾಗವತ ಇಲ್ಲೆಲ್ಲ ಬರುವಾಗ ಭಾಗವತದಲ್ಲೇ ಹೇಳಿದ್ದಾರೆ. ಚತುರ್ಥ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಪುರಂಜನೋಪಾಖ್ಯಾನ ಅಂತ ಕಡೆ ಆಖ್ಯಾನವನ್ನು ಹೇಳುವಾಗ ಹೇಳ್ತಾನೆ, ನೀನು ಗೆಳೆಯನಾದ ನನ್ನನ್ನು ಮರೆತು ಸಂಸಾರ ಅನ್ನುವ ಅರಣ್ಯದಲ್ಲಿ ಇಷ್ಟು ತೊಂದರೆ ಪಡಲಿಕ್ಕೆ ಕಾರಣ ನೀನು ನನ್ನನ್ನು ಮರೆತದ್ದು ಅಂತ ಹೇಳ್ತಾನೆ. ಗೆಳೆಯನನ್ನು ಮರೆತು ಬಿಟ್ಟಿ ಅಂತ. ಜೀವರಿಗೆ ನಿಜವಾದ ಗೆಳೆಯ ಯಾರು ಅಂದರೆ ವಿಷ್ಣುರ್ಮೇ ಪರಮಸ್ಸುಹೃತು.
ಮಧ್ವಗುರುಗಳು ಜಗತ್ತಿನ ಎಲ್ಲ ಮಾನವರಿಗೆ ಸಂದೇಶವನ್ನು ಕೊಡ್ತಾ ಹೇಳ್ತಾರೆ, ನಮ್ಮೆಲ್ಲರಿಗೆ ಎಲ್ಲ ಕಾಲದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮ ಸುಖ ದುಃಖಗಳನ್ನು ನೋಡುವವ ಕೊಡುವವ ಗೆಳೆಯನಾದ ಭಗವಂತ. ನನು ಸಖಾ ಮಮ ಕಾನನಗೋ ವಿಭುಹು. ಪುಟ್ಟ ಆಚಾರ್ಯರು ವಾಸುದೇವ ಬಾಲಕ ಇದ್ದಾಗ ತಂದೆ ತಾಯಿಗಳು ಒಮ್ಮೆ ಎಲ್ಲೋ ಒಂದು ಮದುವೆಗೆ ಹೋಗಿದ್ದರು, ಮಗುನೂ ಕರ್ಕೊಂಡು ಹೋಗಿದ್ದರು. ಆ ಮದುವೆ ಮನೆ ಅಂದರೆ ಬರೀ ಮಾತು ಮಾತು ಮಾತು. ಆ ವಾಸುದೇವಾಚಾರ್ಯರಿಗೆ ಮಾತು ಹಿಡಿಸ್ಲಿಲ್ಲ. ಏನು ಮಾತಾಡ್ತಾ ಇದ್ದಾರೆ ಅಂಥೇಳಿ ಅವರು ಮದುವೆ ಮನೆ ಬಿಟ್ಟು ಹೊರಟೇ ಬಿಟ್ಟರು. ಬಂದ ತಂದೆ ತಾಯಿಗಳು ಮದುವೆ ಆದಮೇಲೆ ಮಗುನ ಹುಡುಕ್ತಾರೆ, ಇಲ್ಲೇ ಇಲ್ಲ. ಆ ಮಗು ಎಲ್ಲಿ ಹೋಯಿತು ವಿಚಾರ ಮಾಡ್ತಾ 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 ಅಕ್ಕಪಕ್ಕದ ಜನಗಳನ್ನೆಲ್ಲ ಕೇಳಿದ್ರು, ಕೂಸನ್ನು ಕಂಡೀರ, ನಮ್ಮ ಕೂಸನ್ನು ನೋಡಿದ್ರ ಕೇಳಿದ್ರು. ಅವರು ಜನ ಸದಾ ಗತಿ ಸೂಚಿತ ವರ್ತಮನ. ಜನ ಹೇಳಿದ್ರು, ನಿಮ್ದು ಆ ಮಗು ಪುಟ್ಟ ಮಗು ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು, ಹೀಗೋಯ್ತು ಅಂತ. ಅವ್ರು ಹೇಳಿದ ಮಾರ್ಗವನ್ನು ಅನುಸರಿಸಿ ಹೋದರೆ ಬಹಳ ದೂರ ಹೋಗಿದೆ ಮಗು. ಉಡುಪಿಯ ಅನಂತೇಶ್ವರನ ಸನ್ನಿಧಾನಕ್ಕೆ ಬಂದುಬಿಟ್ಟಿದೆ, ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು. ಅವ್ರ ತಂದೆಗೆ ಭಾಳ ಆಶ್ಚರ್ಯ ಆಯಿತು. ಕೇಳಿದ್ರು, ಅಲ್ಲಪ್ಪ ಎಷ್ಟು ದೂರದಲ್ಲಿ ನಾವು ಮದುವೆ ಮನೇಲಿದ್ದು, ನೀವೊಬ್ಬನೇ ಈ ಕಾಡಿನ ದಾರಿಯಲ್ಲಿ ಒಬ್ಬನೇ ಹೇಗೆ ಬಂದೆ ಅಂತ ಪುಟ್ಟ ವಾಸುದೇವ ಬಾಲಕನಿಗೆ ತಂದೆಯಾದ ಭಟ್ಟರು ಪ್ರಶ್ನೆ ಮಾಡಿದ್ದಾರೆ. ಮಗ ಉತ್ತರ ಕೊಟ್ಟ, ಅಪ್ಪ ನಾನು ಒಬ್ಬನೇ ಬಂದೆ ಅಂತ ನೀ ಯಾಕೆ ತಿಳ್ಕೊಳ್ತೀಯ? ನಾನು ಯಾವತ್ತೂ ಒಬ್ಬಿಲ್ಲ. ನನ್ನ ಜೊತೆಗೆ ಮಮ ಸಖ, ನನ್ನ ಗೆಳೆಯನಾಗಿ ಕಾನನಗೋ ವಿಭು. ಕಾನನಗ ಅಂದರೆ ನರಸಿಂಹದೇವರು, ಕಾಡಿನಲ್ಲಿರೋದು ನರಸಿಂಹದೇವರು ನನ್ನ ಜೊತೆಗಿದ್ದರು ಅಂತ. ಅಂದರೆ ಎಲ್ಲ ಜೀವರ ಜೊತೆಗೆ ಯಾವಾಗಲೂ ಹರಿ ಅಂದರೆ ಸಿಂಹರೂಪನಾದ ಭಗವಂತ ಎಲ್ಲರಿಗೆ ಹೃದಯದ ಒಳಗೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ, ನಮ್ಮೆಲ್ಲರಿಗೆ ಸಖ ಆಗಿದ್ದಾನೆ. ಯದೃಚ್ಛಯ, ಆ ಭಗವಂತನ ಇಚ್ಛೆಗೆ ಅನುಸಾರವಾಗಿ ದೇಹ ಅನ್ನುವ ವೃಕ್ಷದ ಒಳಗೆ ಆ ಎರಡು ಹಕ್ಕಿಗಳು ಗೂಡು ಮಾಡಿಕೊಂಡಿದೆ. ಒಂದೇ ಮರದ ಒಳಗೆ ಎರಡು ಹಕ್ಕಿ, ಒಂದು ಏಕಸ್ಥಯೋ ಖಾದತಿ, ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಅದು ದಪ್ಪಿದೆ. ಒಂದು ಹಕ್ಕಿ ತಿನ್ನತ್ತಂತೆ, ತಯೋ, ಆ ಎರಡರಲ್ಲಿ ಒಂದು ಹಕ್ಕಿ ತಿನ್ನತ್ತೆ, ಇನ್ನೊಂದು ಹಕ್ಕಿ ನಿರನ್ನೋಪಿ, ಅದೇನು ತಿನ್ನಲ್ಲ. ಆದರೂ ಬಲೇನ ಭೂಯ, ಚೆನ್ನಾಗಿ ಬಲಿಷ್ಠವಾಗಿದೆ. ಈ ತಿನ್ನೋ ಹಕ್ಕಿ ಬಹಳ ಸಣ್ಣ, ತಿಂತಾ ಇದೆ, ಆರೋಗ್ಯ ಮಾತ್ರ ಗೋವಿಂದ. ನಾವೆಲ್ಲ ಚೆನ್ನಾಗಿ ತಿಂದು ಉಂಡು ಮಾಡ್ತಿರ್ತೀವಿ, ಆದ್ರ ಮುಖದಲ್ಲಿ ಏನೋ ಕೆಟ್ಟ ಕಳೆ. ಆದರೆ ಜ್ಞಾನಿಗಳು ಸನ್ಯಾಸಿಗಳು ಒಪ್ಪತ್ತಿಷ್ಟು ಊಟ ಮಾಡಿರ್ತಾರೆ, ಆ ಮುಖದಲ್ಲಿ ಎಂಥ ಕಳೆ ಅವ್ರಿಗೆ, ಯಾವ ಚಿಂತೆ ಇಲ್ಲ. ಅವ್ರು ಬರೀ ಚಿಂತನೆ, ನಮಗೆ ಚಿಂತನೆಯೇ ಇಲ್ಲ, ಬರೀ ಚಿಂತೆ. ಹಾಗಾಗಿ ಒಂದೇ ವೃಕ್ಷದಲ್ಲಿರುವ ಎರಡು ಹಕ್ಕಿಗಳು ಇರುವಂತೆ ಜೀವ ಮತ್ತು ಪರಮಾತ್ಮ ದೇಹ ಅನ್ನುವ ಒಂದೇ ವೃಕ್ಷದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಆತ್ಮ ನಮನ್ಯಂಜ ಸವೇದ ಪಿಪಲಾದ ಯೋ ವಿದ್ಯೆಯಂದ ಸತು ನಿತ್ಯಬದ್ಧೋ ವಿದ್ಯಾಮಯೋ ಸತು ನಿತ್ಯ ಮುಕ್ತ. ಕರ್ಮದ ಫಲವನ್ನು ಉಣ್ಣದಂತಹ ಸರ್ವಜ್ಞನಾದ ಭಗವಂತ ತನ್ನನ್ನು ಜೀವನನ್ನು ಪೂರ್ಣವಾಗಿ ತಿಳಿದಿದ್ದಾನೆ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ತಕ್ಷಣ ತನ್ನ ತಾಯಿ ತಂದೆಗಳಿಗೆ ಕೇಳಿದ, ನಾನು ಯಾರು ಗೊತ್ತಾಯ್ತಾ ಅಂದ. ಗೊತ್ತಿಲ್ಲ ಅಂದರು. ಹೋಗಲಿ, ನೀವು ಯಾರು ಗೊತ್ತಾ? ಗೊತ್ತಿಲ್ಲ ಅಂದರು. ಇದು ಅವ್ರ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ. ನಮಗೆ ನಿಜವಾಗಿ ತಿಳ್ಕೊಳ್ಬೇಕಾದ ಎರಡೇ ವಿಷಯ ಮಧ್ವಗುರುಗಳು ಎರಡು ಬೆರಳು ತೋರಿಸಿದ್ದಾರೆ. ಭೂಲೋಕಕ್ಕೆ ಬಂದಂತಹ ಜೀವ ಮನುಷ್ಯ ಸಾಧನ ಶರೀರವನ್ನು ಪಡೆದಾಗ ತಿಳ್ಕೊಳ್ಬೇಕಾದ್ದು ಎರಡು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಒಂದು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೊಂದು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ತುಂಬ ಜನ ಮಾತಾಡುವಾಗ ಅಂತಾರೆ, ನನ್ನ ಬಗ್ಗೆ ನಿಮಗೇನ್ರಿ ಗೊತ್ತಿದೆ ಅಂತ. ಅವನಿಗೇನು ಗೊತ್ತಿರಲ್ಲ. ಏನಂದರೆ ಇನ್ನೇನಿಲ್ಲ, ನಾವು ಎಲ್ಲಿಂದ ಬಂದ್ವಿ ಯಾರಿಗೆ ಗೊತ್ತಿದೆ, ಹಿಂದೆ ಏನಾಗಿದ್ವಿ ಯಾರಿಗೆ ಗೊತ್ತಿದೆ,
ಇದೇ ಮನೇಲಿ ಯಾಕೆ ಹುಟ್ಟಿದ್ದೀವಿ ಯಾರಿಗೆ ಗೊತ್ತಿದೆ? ಇದಾದಮೇಲೆ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ ಹುಟ್ಟುತ್ತೀವಿ ಯಾರಿಗೆ ಗೊತ್ತಿದೆ? ಏನು ಗೊತ್ತಿಲ್ಲ. ಇನ್ನೊಂದು ಜೀವ ತಿಳ್ಕೊಳ್ಬೇಕಾದದ್ದು ಭಗವಂತನ ಬಗ್ಗೆ, ಜೀವರ ಬಗ್ಗೆ, ದೇವರ ಬಗ್ಗೆ ಎರಡು ವಿಷಯ ನಾವು ತಿಳ್ಕೊಳ್ಬೇಕು. ಅರ್ಜುನನಿಗೂ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತಪಚಾರ್ಜುನ. ಅರ್ಜುನ, ನನಗೆ ತುಂಬ ಜನ್ಮಗಳಾಗಿದೆ, ನನಗೂ ನಿಂಗೂ ಒಂದೇ ವ್ಯತ್ಯಾಸ. ನನಗೆ ಆದ ಎಷ್ಟು ಜನ್ಮಗಳು, ಎಷ್ಟು ಬಾರಿ ನಾನು ಹುಟ್ಟಿ ಹುಟ್ಟಿ ಅವತಾರ ಮಾಡಿ ಬಂದಿದ್ದೇನೆ, ನೀ ಎಷ್ಟು ಬಾರಿ ಬಂದಿದ್ದೀಯಾ, ಎರಡು ನಂಗೆ ಪರಿಚಯ ಇದೆ. ಆದರೆ ನತ್ವಂ ವೇತ್ಥ ಪರಂತಪ, ನಿಂಗೆ ಎರಡೂ ಗೊತ್ತಿಲ್ಲ, ನಿಂದು ಗೊತ್ತಿಲ್ಲ, ನಂದು ಗೊತ್ತಿಲ್ಲ. ಭಗವಂತ ಅವನು ಜೀವನ ಬಗ್ಗೆನೂ ತಿಳಿದಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರತಿಯೊಂದು ಜೀವ ಜಾತದ ಎಲ್ಲ ಬಗೆಯ ಮಹಿಮೆಯನ್ನು, ಕಥೆಯನ್ನು ತಿಳಿದವ ಭಗವಂತನಾದರೆ, ಅಜ್ಞಾನದಿಂದ ಕುರುಡನಾದಂತಹ ಜೀವ ಏನು ತಿಳಿದಿಲ್ಲ. ಅವನು ಭಗವಂತನ ಅಧೀನ, ಅವನು ನಿತ್ಯದಲ್ಲಿ ಬದ್ಧ. ಭಗವಂತ ನಿತ್ಯ ಮುಕ್ತ. ಅವನು ಹೇಗೆ ಮುಕ್ತ? ವಿದ್ಯಾಮಯ ಯಸ್ಸತು ನಿತ್ಯ ಮುಕ್ತ. ವಿದ್ಯಾಮಯ, ಆನಂದಮಯ. ವಿದ್ಯಾಮಯ, ವಿದ್ಯಾ ಅಂದರೆ ಜ್ಞಾನ, ಮಯ ಅಂದರೆ ಪ್ರಾಚುರ್ಯ. ಅವನ ದೇಹವೇ ಜ್ಞಾನಮಯವಾದದ್ದು, ಜ್ಞಾನಾನಂದ ಶರೀರ ಭಗವಂತ. ಅವನಿಗೆ ಅಜ್ಞಾನದ ಲವಲೇಶ ಇಲ್ಲ. ಹಾಗಾಗಿ ವಿಜ್ಞಾನಮಯನಾದ, ವಿದ್ಯಾಮಯನಾದ ಭಗವಂತ ನಿತ್ಯದಲ್ಲಿ ಮುಕ್ತನಾಗಿದ್ದಾನೆ. ಅವಿದ್ಯೆ ಅನ್ನುವ ಕಾಡು ಕತ್ತಲಲ್ಲಿರುವಂತಹ ಜೀವ ನಿತ್ಯದಲ್ಲಿ ಬದ್ಧನಾಗಿದ್ದಾನೆ. ಹೀಗಾಗಿ ಇದು ದೊಡ್ಡ ವ್ಯತ್ಯಾಸ. ಒಂದೇ ವೃಕ್ಷದಲ್ಲಿ ವಾಸ ಮಾಡುವ ಎರಡು ಹಕ್ಕಿಗಳ ಕತ್ತೆ. ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ನಾದ್ಯತೋತ್ಥಿತ, ಅದೇಹಸ್ಥೋಪಿ ದೇಹಸ್ಥಃ ಕುಮತಿ ಸ್ವಪ್ನದೃಗ್ಯಥ. ಸರ್ವಜ್ಞನಾದ ಭಗವಂತ ಜೀವರ ದೇಹದ ಒಳಗೆ ಜೀವರ ಒಟ್ಟಿಗೆ ಇರ್ತಾನೆ. ಆದರೆ ಅವನಿಗೆ ಅದೇಹ ಅಂತ ಕರೀತಾರೆ. ಯಾಕಂದರೆ ಜೀವರ ಜೊತೆಗೆ ದೇವರು ದೇಹದಲ್ಲಿದ್ದರೂ ಆ ದೇಹದ ಮೇಲೆ ಜೀವರಿಗಿರುವ ಅಭಿಮಾನದಂತೆ ದೇವರಿಗಿಲ್ಲ. ಅದಕ್ಕೆ ಅವನು ಅದೇಹಸ್ಥ. ಅವನು ದೇಹದಲ್ಲಿದ್ದರೂ ಇಲ್ಲದ ಹಾಗೆ. ಯಾಕೆ? ಅನಭಿಮಾನಿತ್ವ. ತನಗೆ ಅಭಿಮಾನ ಇಲ್ಲ ಆ ದೇಹದ ಮೇಲೆ. ಹೇಗೆ ಕನಸಿನಿಂದ ಎಚ್ಚೆತ್ತವನಂತೆ ದೇಹದಲ್ಲಿ ಉಂಟಾಗುವಂತಹ ದುಃಖದಿಂದ ದೂರವಾಗ್ತಾನೋ, ಅಂದರೆ ಕನಸಿನಲ್ಲಿ ಯಾರೋ ಬಂದು ಕುತ್ತಿಗೆ ಜೋರಾಗಿ ಹಿಚ್ಚಕ್ಕೆ ಬಿಡ್ತಾರೆ, ಬಾ ಅಂತ ಕಿರ್ಚ್ಕೊಂಡು ಹೇಳ್ತಾನೆ, ಸದ್ಯ ಅಕ್ಕಪಕ್ಕ ಯಾರು ಇರಲ್ಲ, ಬದುಕದ್ನಪ್ಪ ಅಂತಾನೆ. ಅಂದರೆ ಕನಸಿನಲ್ಲಿ ಏನೇನೋ ಬಿದ್ದಾಗ ಎಚ್ಚೆತ್ತವ ಆ ಕನಸಿನಲ್ಲಿ ಉಂಟಾದ ದುಃಖದಿಂದ ಹೇಗೆ ದೂರ ಆಗ್ತಾನೋ, ಅಜ್ಞಾನಿಯಾದ ಜೀವ ಕನಸು ಕಾಣುವವನಂತೆ ದೇಹದ ಮೇಲೆ ಅಭಿಮಾನ ಪ್ರಯುಕ್ತವಾಗಿ ದುಃಖ ಮತ್ತು ದೇಹದಿಂದ ಉಂಟಾಗಬಹುದಾದಂಥ ಎಲ್ಲ ಬದ್ಧಕ್ಕೆ ಅವನು ಕಾರಣ ಆಗ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ಎಚ್ಚರ ಇಲ್ಲ. ಇದು ಕನಸು ಅನ್ನುವ ಎಚ್ಚರ ಕನಸಿನಲ್ಲಿಲ್ಲ. ಎಚ್ಚರ ಆದಮೇಲೆ ಅಯ್ಯೋ ಸದ್ಯ ಕನಸು ಅಂತಿಗೆ ಬಿಟ್ಟದ್ದು. ಇಂದ್ರಿಯೈರಿಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷ್ವಹಂ ಕುರ್ಯಾನ್ ವಿದ್ವಾನ್ ಯಸ್ವಿಕ್ರಿಯ. ಭಗವಂತನ ಅಧೀನದಲ್ಲಿರುವಂತಹ ಜೀವರು ಭಗವಂತನ ಅಧೀನವಾದಂತಹ ವಿಷಯ ಪದಾರ್ಥಗಳನ್ನು ಇಂದ್ರಿಯಗಳಿಂದ ಸ್ವೀಕಾರ ಮಾಡುವಾಗ ಅದರ ಮೇಲೆ ಭಾರಿ ಅಭಿಮಾನ ಮಾಡ್ತಾರೆ. ಜೀವರು ಆ ಭಗವಂತನಿಗೆ ಅಧೀನ. ಅವರು ಪಡೆಯುವಂತಹ ವಿಷಯ ಭೋಗಗಳು ಕೂಡ ಅದು ಭಗವಂತನ ಅಧೀನ. ಈ ಜೀವ ತಾನು ಪಡುವ ವಿಷಯ ಭೋಗ ಮತ್ತು ದೇವರು ಕೊಟ್ಟ ಈ ದೇಹ ಎರಡರ ಮೇಲೆ ಭಾರಿ ಅಭಿಮಾನ. ಆದರೆ ಭಗವಂತನಿಗೆ ನಾಲಿಗೆಯಲ್ಲಿದ್ದು ರಸವನ್ನು ಸ್ವೀಕಾರ ಮಾಡುವಾಗಲೂ ಅಭಿಮಾನದಿಂದ ಸ್ವೀಕಾರ ಮಾಡೋಲ್ಲ, ಕಣ್ಣಲ್ಲಿದ್ದು ನೋಡುವಾಗಲೂ ಅವನಿಗೇನು ಅಭಿಮಾನದಿಂದಿಲ್ಲ. ಹೀಗಾಗಿ ಅದರಿಂದ ಉಂಟಾಗುವ ಪಾಪದ ಲೇಪ ಅವನಿಗಿಲ್ಲ.
ಯಾವುದೇ ಕರ್ಮದಿಂದ ಉಂಟಾಗುವ ಲೇಪ ಅವನಿಗಿಲ್ಲ. ಯಾಕಂದರೆ ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಹೇಳುವಾಗ ಅಸಂಗೋಯಂ ಪುರುಷ, ಅಯಂ ಪುರುಷ ಅಸಂಗ, ಅವನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ತತ್ಕೃತ ಪ್ರಲೇಪ ಅಭಾವ ಅಂತಾರೆ. ಆ ಭಗವಂತನಿಗೆ ಜೀವ, ಅವನಿಗಿರುವಂಥ ದೇಹ, ಅದರಲ್ಲಿರುವಂಥ ಇಂದ್ರಿಯಗಳು, ಅದರಿಂದ ಪಡುವಂಥ ಸುಖ ದುಃಖಾದಿಗಳಿಗೆ ಬಾಧ್ಯ ಯಾರಂದರೆ ಜೀವ ಮಾತ್ರ. ಭಗವಂತ ಬಾಧ್ಯ ಆಗೋಲ್ಲ, ಅಲ್ಲೇ ಇರ್ತಾನೆ, ಆದರೂ ಇಲ್ಲ. ಯಾಕೆಂದರೆ ಭಗವಂತ ಸರ್ವಜ್ಞ, ಜೀವ ಅಜ್ಞ. ದುಃಖಕ್ಕೆ ಕಾರಣವಾದದ್ದು ಈ ಅಜ್ಞಾನ. ಭಗವಂತನಿಗೆ ದುಃಖ ಇಲ್ಲದೇ ಇರಲಿಕ್ಕೆ ಕಾರಣ ಏನಂದರೆ ಅವನು ಸದಾ ಜ್ಞಾನಿ ಆದದ್ದು. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಬುಧಸ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ದೇವರು ಕೊಟ್ಟ ಈ ದೇಹದಲ್ಲಿ ಜೀವ ಇರುವಾಗ ಅಜ್ಞಾನದಿಂದಾಗಿ ಅವನೇನು ಮಾಡ್ತಾನೆ, ಇದು ನನ್ನ ಶರೀರ ಅನ್ನುವ ಭಾವನೆಯಿಂದಾಗಿ ಆ ಶರೀರದಲ್ಲಿ ಬದ್ಧನಾಗಿ ಹೋಗ್ತಾನೆ. ಆದರೆ ಭಗವಂತನಿಗೆ ಆ ರೀತಿಯ ಅಭಿಮಾನ ಇಲ್ಲದೇ ಇರೋದ್ರಿಂದಲೇ ಅವನು ಸದಾ ನಿತ್ಯದಲ್ಲಿ ಅವನು ಮುಕ್ತನಾಗಿರ್ತಾನೆ. ಹೀಗಾಗಿ ಬದ್ಧ ಮತ್ತು ಮುಕ್ತರ ಲಕ್ಷಣವನ್ನು ಭಗವಂತ ಹೀಗೆ ವರ್ಣನೆ ಮಾಡಿರ್ತಕ್ಕಂಥದ್ದು ಹೇಳ್ತಾ, ಮತ್ತು ಸಾಧುತ್ವ ಉತ್ತಮ ಶ್ಲೋಕ ಮನಕಿದ್ವಿಧ್ವಂ ವಿಭೋ ಪ್ರಭೋ ಭಕ್ತಿಸ್ತೋಪಯಂಜೀತ ಕೀದೃಶಿ ಸದ್ಭಿರಾದೃತ. ಎಲ್ಲ ವಿಷಯವನ್ನು ಕೃಷ್ಣ ಪರಮಾತ್ಮ ಉದ್ಧವರಿಗೆ ಹೇಳ್ತಾ, ಉದ್ಧವ, ನೀನು ನಿನ್ನ ಮನಸ್ಸು ಅದನ್ನು ನಿಶ್ಚಲವಾಗಿ ನನ್ನಲ್ಲಿ ನಿಲ್ಲಿಸಬೇಕು. ಹಾಗೆ ನಿಲ್ಲಿಸಬೇಕಾದ್ರೆ ಇನ್ನೇನು ಮಾಡಬೇಡ, ಅಷ್ಟು ಸುಲಭ ಅಲ್ಲ. ಎಲ್ಲ ಪಾಠ ಪ್ರವಚನ ಪುರಾಣಗಳಲ್ಲಿ ಹೇಳ್ತಾರೆ ದೇವರಲ್ಲಿ ಮನಸ್ಸಿಡಬೇಕು, ದೇವರಲ್ಲಿ ಮನಸ್ಸಿಡಬೇಕು ಅಂತ. ನಮ್ಮ ಹತ್ರ ಇದ್ದರೆ ಇಡ್ಬೋದು ರೀ, ಅದು ಎಲ್ಲಿದೆಯೋ ಯಾರಿಗೆ ಗೊತ್ತು. ನಮ್ಮ ಮನಸ್ಸೆಲ್ಲಿದೆ ನಮಗೆ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ನೀನು ನಿಮಗೆ ಆ ದೇವರಲ್ಲಿ ಮನಸ್ಸಿಡ್ಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ತುಂಬ ಈಸಿ ಮೆಥಡ್ ನೋಡಿ, ಇದನ್ನೇ ಮಾಡಬೇಕು. ದೇವರಲ್ಲಿ ಮನಸ್ಸಿಡೋಕ್ಕಾಗೋಲ್ಲ, ಮತ್ತೇನು ಮಾಡಬೇಕು? ಯಾವುದೇ ಕರ್ಮ ಮಾಡು, ಫಲದ ಅಪೇಕ್ಷೆ ಮಾಡಬೇಡ. ನನ್ನ ಆರಾಧನೆ ಅಂದ್ಕೊಂಡು, ನನ್ನ ಪೂಜಾ ಅಂದ್ಕೊಂಡು ಕರ್ಮ ಮಾಡ್ತಾಯಿರು. ನೀನು ದೇವರಲ್ಲಿ ಮನಸ್ಸಿಡಕ್ಕೆ ಹೋಗಬೇಡ, ಕಷ್ಟ ಆಗುತ್ತೆ, ಸುಲಭಕ್ಕೆ ಬರೋಲ್ಲ. ಏನು ಮಾಡ್ತಿದೆಯೋ ಮಾಡು, ಆದರೆ ಮಾಡುವಾಗ ಫಲದ ಕಾಮನೆ ಇಟ್ಕೊಂಡು ಮಾಡಬೇಡ. ಎಲ್ಲವೂ ಭಗವಂತನ ಆರಾಧನೆ ಅಂತ ಮಾಡು. ಆಗ ಮನಸ್ಸು ತನಗೆ ತಾನೇ ಹತೋಟಿಗೆ ಬರುತ್ತೆ, ದೇವರಲ್ಲಿ ನಿಲ್ಲತ್ತೆ. ಶ್ರದ್ಧಾಲುರ್ಮೆ ಕಥಾ ಶೃಣ್ವನ್ ಸುಭದ್ರ ಲೋಕ ಪಾವನೀ ಗಾಯನ್ ಅನುಸ್ಮರನ್ ಕರ್ಮ ಜನ್ಮ ಭಾವೆ ನವಂ ನಮೋ ಮದರ್ಥೆ ಧರ್ಮ ಕಾಮಾರ್ಥಾನ್ ಆಚರನ್ ಮಧುಪಾಶ್ರಯ ಲಭತೆ ನಿಶ್ಚಲಾಂ ಭಕ್ತಿಂ ಮಯುದ್ಧವ ಸನಾತನೇ. ನಿನಗೆ ನನ್ನಲ್ಲಿ ಮನಸ್ಸು ಬರಬೇಕು, ನನ್ನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಏನು ಕರ್ಮ ಮಾಡುವಾಗಲೂ ಇದು ದೇವರ ಪೂಜೆ ಅನ್ನುವ ಭಾವನೆ ಬರಬೇಕು, ಫಲದಲ್ಲಿ ಕಾಮನೆ ಬರಬಾರ್ದು ಅಂತಾದರೆ ಶ್ರದ್ಧೆಯಿಂದ ಮಂಗಳಕರವಾದ ನನ್ನ ಕಥೆಯನ್ನು, ಇಡೀ ಜಗತ್ತನ್ನೇ ಪಾವನಗೊಳಿಸುವಂತಹ ನನ್ನ ಕಥೆಯನ್ನು ಗಾಯನ ಮಾಡು, ಹೇಳು. ಅನುಸ್ಮರಣೆ ಅಂದರೆ ಕೇಳಿದ್ದನ್ನು ಮತ್ತೆ ನಾಳೆವರೆಗೂ ನೆನ್ಪಿಟ್ಕೊಳ್ಬೇಕಂತ. ಏನು ಹೇಳಿದ್ರು ನೆನ್ನೆ ಏನು ಹೇಳಿದರು ಅಂತ ನೆನ್ಪಿಟ್ಕೊಳ್ಬೇಕಂತ. ಆ ಹೇಳಿದವ್ರಿಗೂ ಮರ್ತೋಗಿರುತ್ತೆ, ಕೇಳಿದವ್ರಿಗೂ ಮರ್ತೋಗಿರುತ್ತೆ. ಕೆಲವರು ಪ್ರವಚನ ಶುರು ಮಾಡುವಾಗಲೇ ಕೇಳ್ತಾರೆ, ನೆನ್ನೆ ಎಲ್ಲಿ ಹೇಳಿದ್ದೆ ಹೇಳಿ ಅಂತಂದ್ರೆ ಏನು ಮಾಡ್ತೀರಿ? ಅಯ್ಯೋ ನಿಮಗೆ ಮರ್ತೋಗಿದ್ಮೇಲೆ ನಮಗೆಲ್ಲಿ ನೆನಪಿರುತ್ತೆ ಅಂತ ಕೆಲವ್ರು ಹಿಂಗೆ. ಅನುಸ್ಮರಣೆ ಬಹಳ ಮುಖ್ಯ. ಬರೀ ನಿತ್ಯ ಶಾಲೆಗೆ ಹೋಗಿ ಬಂದವರೆಲ್ಲ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆರಂಭದ ದಿನ ಹೇಳಿದ ಪಾಠವನ್ನು ಕಡೇ ದಿನದವರೆಗೂ ಯಾರು ಅನುಸ್ಮರಣೆ ಮಾಡ್ತಿರ್ತಾನೆ, ಅವನು ಮಾತ್ರ ಉತ್ತಮವಾದ ಅಂಕವನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯವೋ. ಗಾಯನ್ ಅನುಸ್ಮರನ್ ಕರ್ಮ ಜನ್ಮಾಭಾಭಿನವಂ.
ನನ್ನ ಲೀಲೆ, ನನ್ನ ಅವತಾರ ಲೀಲೆ ಅದು ಎಂಥದ್ದು ಮತ್ತೆ ಮತ್ತೆ ಕೇಳ್ತಾ ಇದ್ದರೂ ಕೂಡ ಹಳೇದಂತ ಅನಿಸಲ್ಲಂತೆ. ನೀವು ಶ್ರದ್ಧೆಯಿಂದ ಕೇಳಿದಾಗ ಮಾತ್ರ ಹಳೇದಂತ ಅನಿಸಲ್ಲ. ನಿಮಗೆ ಶ್ರದ್ಧೆ ಇಲ್ಲ ಅಂತಾದರೆ ಅಯ್ಯೋ ಹೇಳಿದ್ದೇ ಹೇಳ್ತಿರ್ತಾರಪ್ಪ ಅನಿಸುತ್ತೆ. ಅಲ್ಲ, ಇರೋದೇ ಹೇಳಿದ್ದೇ ಹೇಳಬೇಕು, ಮತ್ತು ಹೊಸದು ಯಾವುದಿಲ್ಲ. ವಸುದೇವ ದೇವಕಿಯರಿಗೆ ಮಗನಾಗಿ ಕೃಷ್ಣ ಬಂದ ಅಂತ 10,000 ಸತಿ ಕೃಷ್ಣನ ಕಥೆ ಹೇಳಿದ್ರು ಅವ್ರ ಅಪ್ಪ ಅಮ್ಮನ ಹೆಸರು ಚೇಂಜ್ ಮಾಡೋಕ್ಕೆ ನಮಗೇನು ಬರುತ್ತೆ ರೀ? ಸಾಧ್ಯ. ಅದೇ ಸೇಮ್ ಕತೆ ಹೇಳಬೇಕು. ದ್ರೌಪದಿಯ ಅಭಿಮಾನ ರಕ್ಷಣೆ ಮಾಡಿದ ಆಚಾರ್ಯ ಹೋದ ಸತಿನೂ ಇದೇ ಹೇಳಿದ್ರು. ಅಲ್ಲಿ ಮತ್ತೆ ಹೇಳಿ ಮುನ್ಯಾರ್ದು ಹೇಳ್ಬೇಕು ರೀ? ಅದೇ ಏನೂ ಮಾಡಲಿಕ್ಕಾಗಲ್ಲ. ನಿಮಗೆ ಶ್ರದ್ಧೆ ಇದ್ದರೆ ಮಾತ್ರ ಆ ಗಾಯನ ಮಾಡುವಾಗ ಮತ್ತೆ ಮತ್ತೆ ಸ್ಮರಣೆ ಮಾಡುವಾಗ ಭಗವಂತನ ಜನ್ಮ, ಭಗವಂತ ಪ್ರತಿ ಜನ್ಮ ಅಂದರೆ ಅವನ ಅವತಾರ ಮಾಡಿ ಬಂದಾಗ ಮಾಡುವಂತಹ ಕರ್ಮ ಅಭಿನವಂ, ಭಾಳ ಹೊಸ ಅದನ್ನು ಮತ್ತೆ ಮತ್ತೆ ಕೇಳಬೇಕು. ಮದರ್ಥೆ ಧರ್ಮ ಕಾಮಾರ್ಥಂ ನಾಚರನ್ ಮದುಪಾಶ್ರಯ. ನನ್ನ ಪ್ರೀತಿಗೋಸ್ಕರವಾಗಿ ತ್ರಿವರ್ಗವನ್ನು ಆಚರಣೆ ಮಾಡು. ಧರ್ಮ, ಅರ್ಥ, ಕಾಮ. ಧರ್ಮ ಭಗವಂತನ ಪ್ರೀತಿಗಾಗಿ, ಅರ್ಥ ಭಗವಂತನ ಪ್ರೀತಿಗಾಗಿ, ಕಾಮ ಭಗವಂತನ ಪ್ರೀತಿಗಾಗಿ. ಇಂಥ ಮಾಡ್ತಾ ಇದ್ದರೆ ಉದ್ಧವ, ನನಗೆ ಯಾರು ಹಾಗೆ ಮಾಡ್ತಾರೆ ಉದ್ಧವ, ಅವರಿಗೆ ನನ್ನಲ್ಲಿ ನಿಶ್ಚಲವಾದ ಭಕ್ತಿ ಬರುತ್ತೆ. ಲಭತೆ ನಿಶ್ಚಲಾಂ ಭಕ್ತಿಂ. ಉದ್ಧವ, ಅವರಿಗೆ ನನ್ನಲ್ಲಿ ನಿಶ್ಚಲವಾದ ನಿರ್ವ್ಯಾಜವಾದ ಪ್ರೇಮ ಪ್ರವಾಹ ಬರುತ್ತೆ. ಸತ್ಸಂಗಲಬ್ಧಯ ಭಕ್ತ್ಯಾ ಮಹಿಮಾಂ ಯ ಉಪಾಸತೆ ಸವೈ ಮೇ ದರ್ಶಿತಂ ಸದ್ಭಿಃ ಅಂಜಸಾ ವಿಂದತೆ ಪದಂ. ಇಂತಹ ಭಗವಂತನ ಕಥೆ ಕೇಳಬೇಕು, ಅನುಸ್ಮರಣೆ ಮಾಡಬೇಕು, ಕೀರ್ತನೆ ಮಾಡಬೇಕು. ಎಲ್ಲ ಕರ್ಮವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಭಗವಂತನ ಪೂಜಾರೂಪವಾಗಿ ಮಾಡಬೇಕು. ಇದೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಸತ್ಸಂಗ ಲಬ್ಧಯ, ಸಜ್ಜನರ ಸಹವಾಸ ಬೇಕು. ಆ ಸಹವಾಸದಲ್ಲಿದ್ದಾಗ ಮಾತ್ರ ಭಕ್ತ್ಯಾಮಯಿಮಾಂಯ ಉಪಾಯತೆ, ನನ್ನಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡ್ತಾನೆ. ಭಗವಂತನಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡಿದ ಮೇಲೆ ಮಾಡುವ ಕರ್ಮ, ಅದು ಭಕ್ತಿಯಿಂದ ಮಾಡಿದ ಕರ್ಮ ವೈರಾಗ್ಯಕ್ಕೆ ಕಾರಣ ಆಗುತ್ತೆ. ಆ ವೈರಾಗ್ಯದಿಂದ ಕೂಡಿದಂತಹ ಕರ್ಮ ಭಕ್ತಿಯಿಂದ ಮತ್ತೆ ಮಾಡಿದರೆ ಭಗವಂತನ ದರ್ಶನಕ್ಕೆ ಕಾರಣ ಆಗುತ್ತೆ. ನನ್ನ ಲೋಕವನ್ನೇ ಅವನು ಸಂಪಾದನೆ ಮಾಡ್ತಾನೆ. ಸವೈ ಮೇ ದರ್ಶಿತಂ ಸದ್ಭಿಃ ಅಂಜಸಾ ವಿಂದತೆ ಪದಂ. ಸಜ್ಜನರು ತೋರುವಂತಹ ವೈಕುಂಠಾದಿ ಲೋಕವನ್ನು ಆ ಸಜ್ಜನರ ಸಹವಾಸದಿಂದ ಭಕ್ತಿಯನ್ನು ಪಡೆದು ಭಕ್ತ್ಯಾಮುಕ್ತಿ ಅವನು ಕೂಡ ನನ್ನ ಲೋಕವನ್ನೇ ಹೊಂದಿಬಿಡ್ತಾನೆ ಅಂತ ಭಗವಂತ ಬದ್ಧ ಮುಕ್ತರ ಲಕ್ಷಣಗಳನ್ನೆಲ್ಲ ಹೇಳ್ತಾ, ಒಂದೇ ದೇಹದ ಒಳಗೆ ಜೀವ ದೇವ ಇಬ್ಬರೂ ಇದ್ದರು. ಜೀವ ಹೇಗೆ ಬದ್ಧ, ದೇವ ಹೇಗೆ ಬದ್ಧ ಅಲ್ಲ, ಅವನು ನಿತ್ಯ ಮುಕ್ತ. ಜೀವರ ಬದ್ಧಕ್ಕೆ ಕಾರಣವಾದದ್ದು ಏನು? ಭಗವಂತ ನಿತ್ಯ ಮುಕ್ತ, ಅದಕ್ಕೆ ಕಾರಣ ಏನು? ಬದ್ಧನಾದ ಜೀವ ಈ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ ಮಾಡಬೇಕಾದ ಉಪಾಯ ಏನು? ಇದೆಲ್ಲವನ್ನು ಉದ್ಧವರಿಗೆ ಭಗವಂತ ವರ್ಣನೆ ಮಾಡಿದ್ದಾನೆ. ಆಗ ಉದ್ಧವ ಮತ್ತೆ ಕೇಳ್ತಾ ಇದ್ದಾನೆ, ಸ್ವಾಮಿ, ಈ ಸಜ್ಜನರು ಒಂದಲ್ಲ, ಸದಾಚಾರಿಗಳು, ಅವರ ಮನಸ್ಸು ಹೇಗಿರುತ್ತೆ? ಸಜ್ಜನರು ಹೇಳುವಂತಹ ಆಧರಿಸುವಂತಹ ಯಾವ ರೀತಿಯ ಭಕ್ತಿ ನಿನ್ನ ಅನುಗ್ರಹಕ್ಕೆ ಕಾರಣ? ಭಕ್ತಿ ಅಂತ ಹೇಳಿದೆ, ಆದರೆ ಯಾವ ರೀತಿ ಇರಬೇಕು? ಉದ್ಧವರು ಹೇಳ್ತಾರೆ, ನಂಗೆ ನಿನ್ನ ಬಿಟ್ಟರೆ ಮತ್ತೆ ಯಾರಿಲ್ಲ. ಎಷ್ಟು ಸತಿ ಕೇಳ್ತೀಯ ಪ್ರಶ್ನೆ, ಮತ್ತು ಕೇಳಿದ್ದೇ ಕೇಳ್ತೀಯ, ಇದೆಲ್ಲ ಅನ್ಬೇಡ. ಏತನ್ಮೇ ಪುರುಷಾಧ್ಯಕ್ಷ ಪ್ರಪನ್ನಾಯ ಚ ಕಥ್ಯತಾಂ. ನಾನು ನಿನ್ನ ಪ್ರಪನ್ನ, ಶರಣು ಬಂದಿದ್ದೇನೆ, ನಿನ್ನಲ್ಲೇ ಮೊರೆ ಹೊಕ್ಕಿದ್ದೇನೆ. ನಿನ್ನ ಬಿಟ್ಟರೆ ನನಗೆ ಇನ್ಯಾರಿಲ್ಲ. ಇದ್ದರೂ ನಿನ್ನ ಹಾಗೆ ಹೇಳುವವರು ಯಾರಿದ್ದಾರೆ ಅಂತ ದಯಮಾಡಿ ನಂಗೆ ಅದನ್ನು ಹೇಳು. ತ್ವಂ ಬ್ರಹ್ಮ ಪರಮಂ ವ್ಯೋಮ ಪುರುಷ ಪ್ರಕೃತೆ ಪರಃ ಅವತೀರ್ಣೋಸಿ ಭಗವನ್ ಸ್ವೇಚ್ಛಯೋಪಾತ್ತ ವಪುಃ. ತ್ವಂ ಬ್ರಹ್ಮ ಪರಮಂ ವ್ಯೋಮ, ನೀನು ನಿರವಧಿಕವಾಗಿರ್ತಕ್ಕಂಥ ಪೂರ್ಣನಾದವ. ಪೂರ್ಣ, ಭಗವಂತ ಪೂರ್ಣ. ಪೂರ್ಣ ಅಂದರೆ ಏನು? ಗುಣಗಳಿಂದ ಪೂರ್ಣ, ಅವಯವದಿಂದ ಪೂರ್ಣ, ಎಲ್ಲದರಿಂದಲೂ ಪೂರ್ಣ. ಅಲ್ಲ, ಪೂರ್ಣ ಅಂದರೆ ಲಿಮಿಟ್ ಇಲ್ಲ. ನಿರವಧಿಕ ಅವನು ಪೂರ್ಣ.
ಆಮೇಲೆ ಷಡ್ಗುಣ, ಪೂರ್ಣ ಷಡ್ಗುಣವುಳ್ಳ ವ್ಯಕ್ತಿ ನೀನು. ನಿನಗೆ ಯಾವುದೇ ಬಂಧನ ಇಲ್ಲ. ನೀನು ಸ್ವೇಚ್ಛೆಯಿಂದಲೇ ಎಲ್ಲ ರೂಪಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ನಿಂದು ಚಿನ್ಮಯವಾಗಿರ್ತಕ್ಕಂಥ ಶರೀರ, ನೀನು ಅವತಾರ ಮಾಡಿ ಬಂದಿದ್ದೀಯ. ನನಗೆ ಅನುಗ್ರಹ ಮಾಡಿ ಯಾವ ರೀತಿ ಭಕ್ತಿ ಮಾಡಬೇಕು, ಸಜ್ಜನರು ಮೆಚ್ಚುವಂತಹ ಭಕ್ತಿಯ ಕ್ರಮ ಯಾವುದು, ಅದನ್ನು ವರ್ಣನೆ ಮಾಡು ಅಂತ ಕೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಭಕ್ತಿ ಮಾಡಬೇಕು, ಭಗವಂತನ ಅನುಗ್ರಹಕ್ಕೆ ಕಾರಣವಾದ ಸಜ್ಜನರು ಮೆಚ್ಚುವ ಹರಿಭಕ್ತಿ ಯಾವುದು, ಅದನ್ನು ಕೃಷ್ಣ ಹೇಳ್ತಾನೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಂ ದ್ವೇಷಾರ್ಪಣಮಸ್ತು. ಕೃಷ್ಣ ಅವಳೆಲ್ಲೋ